ನಾಚಿ ಆಗ್ಬೇಕು, ನಿಮ್ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮ್ಗೆ ಹೋಪ್ಲೆಸ್ ಫೆಲೋ ವೈ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ಹಾಸ್ಟೆಲ್ನಲ್ಲಿ ಸಿಗುತ್ತಿರುವ ಆಹಾರದ ಸ್ಥಿತಿ ತೋರಿಸಲು ಟಿಫಿನ್ ಬಾಕ್ಸ್ ಕೈಯಲ್ಲಿ ಹಿಡಿದು ನೇರವಾಗಿ ಶಾಸಕರ ಮನೆಗೆ ಬಂದ ವಿದ್ಯಾರ್ಥಿನಿಯರ ನೋವು ಕೇಳಿದ ಶಾಸಕ ಶರಣು ಸಲ್ಗಾರ್ ತಕ್ಷಣ ಅಧಿಕಾರಿಗಳಿಗೆ ಕರೆ ಮಾಡಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಇಂದು ಜರುಗಿದೆ. ಮಕ್ಕಳಿಗೆ ಇಂತಹ ಆಹಾರ ಕೊಡ್ತೀರಾ ಎಂದು ಪ್ರಶ್ನಿಸಿ ತಕ್ಷಣ ಕ್ರಮಕ್ಕೆ ಸೂಚನೆ ನೀಡಿರುವ ಪ್ರಸಂಗ ಇಂದು ಜರುಗಿದ್ದು ಈ ಚಿತ್ರದಲ್ಲಿ ತಾವು ಕಾಣಬಹುದು. ಸೋಷಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ದು? ಹಾಸ್ಟೆಲ್ ಏನದು? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸುಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಕೇಸಿಂದ. ನಾಚಿ ಆಗ್ಬೇಕು, ನಿಮ್ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮ್ಗೆ ಹೋಪ್ಲೆಸ್ ಫೆಲೋ ವೈ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಇಲ್ಲಿ ನಾಷ್ಟ ನೋಡಿ. ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರ? ಈಗ ಎಲ್ಲಿ ಬರ್ತೀರಿ ದಿಲೀಪ್ ಕುಮಾರ್? ನೀವು ಇಲ್ಲಿ ಬರ್ರಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ನೋಡಿ ಅರ್ಜೆಂಟ್ ಬರ್ರಿ. 2 ನಿಮಿಷ ನಾಚಿ ಶರ್ಮಾ ಅಲ್ಲಿ ವಾಟ್ಸಪ್ ನಂಬರ್ ಇದು ತರ್ರಿ, ವಾರ್ಡರ್ ನಂಬರ್ ಮಾರ್ಷಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ ಇಂತಾನೆ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್, ಅದು ಮತ್ತೊಂದು ಕೇಳಿ ಹುಡುಗಿಯರಿಗೆ ಹೇಳ್ತಾರೆ ಸರ್, ಒಂದು ಹುಡುಗಿಗೆ ಕಂಪೌಂಡ್ ಚಡ್ದಿ ಕಂಪೌಂಡ್ ಹಾಕಿ ನಮಸ್ಕಾರ ಯೋಗೇಶ್. ನಿಮ್ಗ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಕೈಗಾರ ಸುಸ್ತ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ ಏನ್ ನಿಮ್ಮ ನೌಕರಿ? ನಾವೆಲ್ಲ ನಿಮ್ಮ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ? ಯಾವ್ದಾರೆ ಮಾಡಿರಿ ನೀವು? ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡಿ. ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈ ಕೊಡ್ತೀನಿ ನಾನು. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸ್ಕೊಂಡು ಇದು ಮಾಡ್ಸೋಣ. ಒಂದು 2 ನಿಮಿಷ ಇಷ್ಟೇ ಇಲ್ಲ. 1 ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ. ಮುಂದಕ್ಕೆ ಬರ್ತೀನಿ ಹೇಳಿ. ನಿಮ್ಮ ಮೇಲೆ ವಿಶ್ವಾಸ
ನಂಗೆ ಇವತ್ತು ನಿಂದ ಕರ್ಸ್ಕೊಂಡ್ಬಾಯ್ತು ಈಗ ಯೋಗೇಶ್ವರ ಕರ್ತಿಲ್ಲ ಏನು ಮಾಡ್ತಿರೋ ನಾಳೆ ನಿಂದು ಹಾಸ್ಟೆಲ್ ಬೇರೆ ಒಳ್ಳೆ ವಿಚಾರ ಚೇಂಜ್ ಮಾಡಿರಿ ಸಸ್ಪೆಂಡ್ ಮಾಡಿರಿ ಸಸ್ಪೆಂಡ್ ಮಾಡಿರಿ ಇಲ್ಲಾಂದ್ರೆ ಚೇಂಜ್ ಮಾಡಿ ಕೊಡಬೇಡ್ರಿ ಅಂಥವ್ರಿಗೆ ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯೋರು ಕೊಡಬೇಡ್ರಿ ಮಕ್ಕಳು ತಿನ್ಬೋದಾ ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಕ್ಕಿಲ್ಲ ಸರ್ ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂದ ಅಡಿಗೆ ಮಾಡ್ಸಕ್ಕಾಗಲ್ಲ ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್ ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕೆ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ನಿಮ್ಮ ಅರ್ಥ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ ನಾ ಅಪ್ಸು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ ನನ್ನ ಪಾಯಿಂಟ್ ಅರ್ಥ ಮಾಡ್ಕೊಂಡು ನೀವು ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ ನಾವು ಹೋಗಿ ಊಟ ಮಾಡಿ ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ ಮತ್ತೆ ಈಗ DSWB ಹೇಳೀನಿ ನಿಮ್ಮೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ ಸರ್ ಇನ್ನೊಂದು ಮಾತು ಹಿಂಗೆ ಹೋದ್ರು ಇವತ್ತೇನು ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ ನೀವು ಚೇಂಜ್ ಮಾಡ್ತು ನೀವೇನು ಚಿಂತೆ ಮಾಡಿ ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಚಾಚೆ ಮಾಡೋದು ಮೇಡಮ್ ಮಾಡ್ತಾಳೆ ದಿಲೀಪ್ ಕುಮಾರ್ ನನಗೆ ಒಂದು ಮಂತ್ಲಿಂದ ಆ ಬಾರಿ ಮೇಲೆ ಕೊಡ್ತೀನಿ ನಂಗೆ ದಯಮಾಡಿ ತೆಗೀರಿ ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ ಒಂದ್ಸಲ ಕ್ಯಾನ್ಸಲ್ ಚಾನ್ಸ್ ಕೊಡಿ ಅವರು ಹೇಳಿ ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ ಇವತ್ತು ನೀವು ಕಿಲ್ ಕೇಳ್ರಿ ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ ನೀವು ಊಟ ನೀವು ಇಬ್ರು ಮಾಡಿದ್ರೆ ನನಗೆ ಫೋಟೋ ಬರಬೇಕು ಮಧ್ಯಾಹ್ನ ಊಟ ಸಾಧ್ಯ ನಾನು ಇವ್ರಿಗೆ ಚಾ